ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆ ಸಮಯ ನಾವಿವಾಗ ಹೊರಗಡೆ ಹೊರಟಿದ್ದೀವಿ. ಚಾಟ್ಸ್ ಎಲ್ಲ ತಿನ್ಕೊಂಬರೋಣ ಅಂತ ಹೇಳಿ. ವೆದರ್ ಸಖತ್ತಾಗಿದೆ ಇವತ್ತು. ಮಳೆ ಬಂದ್ರೆ ಗೋವಿಂದ. ಮಳೆ ಬಂದ್ರೆ ಅಡ್ಡಿಲ್ಲೇ, ಆದ್ರೆ ಈಗ ನಾವು ಹೊರಗಡೆ ಹೋಗ್ತಾ ಇದ್ದದಕ್ಕೆ ಮಳೆ ಸ್ವಲ್ಪ ತಡ ಮಾಡಿ ಬಂದ್ರೆ ಹೋಗ್ತಿತ್ತು. ಬರೋಷ್ಟೊತ್ತೆ ಫುಲ್ ಗಾಳಿ. ಇಲ್ಲ ಒಂದು ಕಡೆ ತುಂಬ ಚೆನ್ನಾಗಿ ಮಸಾಲೆ ಪುರಿ ಎಲ್ಲ ಕೊಡ್ತಾರೆ. ಎಲ್ಲಾದರೂ ಅಪರೂಪಕ್ಕೆ ನಾವು ಹೋಗ್ತೀವಿ, ಯಾಕಂದರೆ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋದರೂ ಕೂಡ ಈ ಟೇಸ್ಟ್ ಸಿಗೋದಿಲ್ಲ. ಇಲ್ಲಿ ಹೊರಗಡೆ ಕೊಡ್ತಾರಲ್ಲ ಅದ್ರ ಟೇಸ್ಟ್ ಸಿಗೋದಿಲ್ಲ. ಸೊ ಎಲ್ಲಾದರೂ ಅಪರೂಪಕ್ಕೆ ಓಕೆ ಅಂತ ಹೇಳಿ ಹೋಗೋದು. ಗಿರ್ಜಾ ಎಲ್ಲ ಇದ್ದಿದ್ದರಿಂದ ಸಂಜೆ ಸಮಯ ಹೊರಗಡೆ ಹೋಗಿ ಏನೋ ತಿನ್ಕೊಂಬರೋಣ ಅಂತ ಹೇಳಿದೆ ನಾನು. ಅದಕ್ಕೋಸ್ಕರ ಹೋಗಿದ್ವಿ. ಹಾಗೆ ಮಳೆ ಜೋರಾಗಿಯೇ ಸ್ಟಾರ್ಟ್ ಆಯಿತು, ಗಾಳಿ ಕೂಡ ಅಷ್ಟೇ ಜೋರಾಗಿತ್ತು. ಜೊತೆಗೆ ಬಿಸಿ ಬಿಸಿ ಮಸಾಲೆ ಪುರಿ ಚೆನ್ನಾಗಾಯಿತು. ಹಾಗೆ ಮನೆ ಅಂದರೆ ಸ್ವಲ್ಪ ಮುಂದೆ ಬಂದು ಅಲ್ಲೊಂದು ಸಣ್ಣ ಹೋಟೆಲ್ ಇದೆ, ಅಲ್ಲಿ ಬಜ್ಜಿ ಎಲ್ಲ ತಿಂದ್ವಿ. ಫುಲ್ ಮಳೆ ಸ್ವಲ್ಪದಕ್ಕೆ ಮಳೆಯಲ್ಲಿ ಬಜ್ಜಿ ತಿಂದಾಯ್ತು, ಮಸಾಲೆ ಪುರಿ ತಿಂದಾಯ್ತು. ಅದೊಂಥರ ಮಳೆ ಜೊತೆ ಬಜ್ಜಿ ಕಾಂಬಿನೇಷನ್ ಚಲೋ. ಹೊರಗಡೆ ಹೋಗಿ ಬಂದ್ವಿ, ಫುಲ್ ಮಳೆ ಸಿಕ್ತು. ಯಾವಾಗೂ ಅಷ್ಟೊಂದು ಹೊರಗಡೆ ಹೋಗ್ತಾ ಇರಲಿಲ್ಲ. ಇವತ್ತು ಹೋಗೋಣ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಅಷ್ಟೊತ್ತಿಗೆ ಸರಿ ಮಳೆ ಬಂತು. ನನಗ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ಶೀಶಿ. ಹಾಗೆ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ನಾನು ಪಲಾವ್ ಮಾಡೋಣ ಅಂತ ತರಕಾರಿನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚೋದಕ್ಕೆ. ಹಾಗೆ ಹೆಚ್ಚುತ್ತವ್ರು ಹೊರಗಡೆ ಹೋಗಿದ್ರು. ಐಸ್ ಕ್ಯಾಂಡಿ ಏನಾದರೂ ತೊಗೊಂಬನ್ನಿ ಅಂತ ಹೇಳಿದ್ದೆ, ಯಾಕಂದರೆ ಐಸ್ ಕ್ರೀಮ್ಗಿಂತ ಆ ಥರ ಕ್ಯಾಂಡಿ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ. ಹಾಗಾಗಿ ಇವ್ರು ತೊಗೊಂಬಂದಿದ್ರು. ಸೊ ಅದನ್ನು ಒಂದು ತಿಂದು ಪುಟ್ಟ ಪಾರ್ಟಿ ಮಾಡಿದ್ದಾಯಿತು ನಾವೆಲ್ಲರೂ. ಅನಗಂಗೂ ಕೂಡ ಕೊಟ್ಟೆ, ಇರಲಿ ಒಂದಿನ ಅಂತೇಳಿ. ಸೊ ಹಾಗೆ ಪಲಾವ್ಗೆ ರೆಡಿ ಆಗ್ತಾ ಇದೆ. ಪಲಾವ್ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿತ್ತು. ಒಂದೊಂದು ಸಲ ಒಂದೊಂದು ಥರ ಆಗುತ್ತೆ ನಾನು ಮಾಡೋ ಪಲಾವು. ಇವತ್ತಿನ ದಿನ ಸಖತ್ತಾಗಿ ಬಂದಿತ್ತು. ಹಾಗೆ ರಾಯ್ತಕ್ಕೂ ಕೂಡ ಹೆಚ್ಕೊಂಡೆ. ಆನಂತರ ಒಂದು 2 ವಿಸಿಲ್ ಹಾಕ್ಸಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ತಣ್ಣದ ಮೇಲೆ ತೆಗಿತಾ ಇದ್ದೀನಿ. ಚೆನ್ನಾಗಿ ಉದುರಾಗಿ ಬಂದಿತ್ತು. ಹಾಗೆ ನಾನು ಸುಮಾರು ಜನ ಹೇಳ್ತಾ ಇದ್ರಿ ಹವ್ಯಕ ರೆಸಿಪಿನ ಶೇರ್ ಮಾಡಿ ಅಂತೇಳಿ. ನಾನು ತುಂಬ ವ್ಲಾಗಲ್ಲಿ ನಾನು ಮಾಡೋ ಅಡುಗೆ ಇಷ್ಟು ವರ್ಷದಲ್ಲಿ ಎಲ್ಲನೂ ಆಲ್ಮೋಸ್ಟ್ ಶೇರ್ ಮಾಡಿದ್ದೀನಿ. ಬಟ್ ಯಾವ ವ್ಲಾಗಲ್ಲಿ ಯಾವ ರೆಸಿಪಿ ಇದೆ ಅಂತ ಹುಡ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ, ನಾನು ಸಪ್ರೇಟಾಗಿ ಹವ್ಯಕ ರೆಸಿಪಿ ಅಂತ ರೆಕಾರ್ಡ್ ಮಾಡೋಕ್ಕಾಗುತ್ತೆ ಅಂತ ಟ್ರೈ ಮಾಡ್ತೀನಿ. ಅದು ಮುಂದಿನ ದಿನಗಳಲ್ಲಿ ಬರುತ್ತೆ. ಇವಾಗ ಆಲ್ರೆಡಿ ರೆಕಾರ್ಡ್ ಮಾಡಿರುವಂಥ ವ್ಲಾಗನ್ನು ಶೇರ್ ಮಾಡ್ತೀನಿ. ನಾನು ಮಧ್ಯಾಹ್ನಕ್ಕೆ ಈ ಥರ ಪಲಾವು, ಹಾಗೆ ಮೊಸರು ಬಜ್ಜಿ ಮತ್ತು ಮಸಾಲ ಮಜ್ಜಿಗೆ ಮಾಡಿದ್ದೆ, ಕುಡಿಯೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತೇಳಿ. ಹಾಗೆ ಮ್ಯಾಂಗೋ ಸುಮಾರಷ್ಟು ತರಿಸಿದ್ರು ಅಚ್ಚುತ್ತವರು, ಅದನ್ನೆಲ್ಲ ಕಟ್ ಮಾಡಿ ನೆಂಚ್ಕೊಳ್ಳೋದಕ್ಕೆ ಹಾಕ್ಕೊಂಡ್ವಿ. ಸಖತ್ತಾಗಿ ಸ್ವೀಟಾಗಿತ್ತು ಮ್ಯಾಂಗೋ ಮಾತ್ರ. ಸೊ ಈ ಥರ ಮಧ್ಯಾಹ್ನದ ಅಡುಗೆ ಸಿಂಪಲ್ಲಾಗಿ ಮಾಡಿದೆ. ಅದಾದಮೇಲೆ ಇವಾಗ ನಾವೆಲ್ಲರೂ ಊಟ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಪಲಾವ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆಲ್ಲ ಪಲಾವ್ ನನಗಂಗೆ ಸ್ವಲ್ಪ ಅಷ್ಟೊಂದು ಇಷ್ಟಪಡಲ್ಲ. ತುಂಬ ಅಂದರೆ ಒಂದು 8-10 ದಿನದ ಮೇಲೆ, ಸುಮಾರು ದಿನ ಆದಮೇಲೆ ಮಾಡಿದ್ರೆ ಅವಳು ಪಲಾವ್ ಯಮ್ಮಿ ಅಂತ ಹೇಳಿ ತಿಂತಾಳೆ. ಸೊ ಮತ್ತು ಎಲ್ರಿಗೂ ಇಷ್ಟ, ಅದಕ್ಕೋಸ್ಕರ ಪಲಾವೇ ಮಾಡಿದೆ. ಹಾಗೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಎಲ್ಲ ಮಾಡಿ ಆದಮೇಲೆ, ನಾನು ನಿದ್ದೆ ಮಾಡಲ್ಲ, ಇವರೆಲ್ಲ ನಿದ್ದೆ ಮಾಡಿದರು. ಅದಾದಮೇಲೆ ಎಲ್ಲರೂ ಎದ್ಮೇಲೆ ಕಾಫಿ ಮಾಡಿದೆ. ಸೊ ಕಾಫಿ ಹಾಗೆ ಅವತ್ತು ಸ್ನ್ಯಾಕ್ಸ್ ಏನು ಕೊಟ್ಟೆ ನೆನಪಾಗ್ತಾ ಇಲ್ಲ. ಸೊ ಈ ಥರ ಕಾಫಿ ಮಾಡಿಕೊಂಡು ಕುಡಿದ್ವಿ. ಹಾಗೆ ಹಾಲಿಗೆ ನೀರು ಏನು ಹಾಕಲ್ಲ, ಡೈರೆಕ್ಟಾಗಿ ಹಾಲು ಬಿಸಿ ಮಾಡಿ ಈ ಥರ ಕಾಫಿ ಮಾಡಿಕೊಂಡೆ. ಸಂಜೆ ಇವಾಗ 6 ಗಂಟೆ ಆಗ್ತಾ ಬಂತು. ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದ್ಸಲ ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಹಾಗೆ ಅನಗ ಅಚ್ಚುತ್ತವರು ಗಿರ್ಜಾ ಎಲ್ಲ ಕೆಳಗಡೆ ಹೋಗಿದ್ದಾರೆ. ಸೈಕಲ್ ತಗೊಂಡೋಗಿದ್ದಾರೆ. ಅವಳಿಗಿನ್ನ ರೋಡಿಗೆ ಕರ್ಕೊಂಡು ಹೋಗಿರಲಿಲ್ಲ, ಇಲ್ಲೇ ಮನೆ ಮುಂದೆ ಟೆರೆಸ್ ಇದೆಯಲ್ಲ ಅಲ್ಲೇ ಏನು ಆಟ ಆಡ್ತಾ ಇದ್ಲು. ಸೊ ಇವಾಗ ಎಲ್ಲರೂ ಇದ್ದೀವಿ, ಒಂದ್ಸಲ ರೋಡಿಗೆ ಕರ್ಕೊಂಡು ಹೋಗೋಣ ಅಂತ ಇಲ್ಲೇ ಕೆಳಗಡೆ ಸಿಮೆಂಟ್ ರೋಡಲ್ಲಿ ಟ್ರೈ ಮಾಡೋಣ ಅಂತ ಕರ್ಕೊಂಡು ಹೋಗಿದ್ದಾರೆ. ಸೊ ನೋಡಬೇಕು, ನಾನು ಕೂಡ ಹೋಗ್ತೀನಿ. ಕಾಫಿ ಕುಡ್ದಾಯಿತು. ಸೊ ಏನಾದರೂ ಮಾಡಿದ್ರೆ ಪಾತ್ರೆ ಒಂದು ರಾಶಿ ಇರುತ್ತೆ. ಸೊ ಒಂದ್ಸಲ ಪಾತ್ರೆ ವಾಶ್ ಮಾಡಿಕೊಂಡು ಇವಾಗ
ನಾನು ಕೂಡ ಹೋಗ್ತೀನಿ, ನಾನು ಜಾಯ್ನ್ ಆಗ್ತೀನಿ. ಸೊ ಹೀಗೆ ರಜಾ ದಿನಗಳು ಕಳೀತಾ ಇದೆ. ನನಗಾಗಿ ಗಿರ್ಜಾ ಬಂದಿರೋದ್ರಿಂದ ಅವಳಿಗೆ ಒಂಥರ ಆಟ ಆಡೋದಕ್ಕೆ ಟೈಮ್ ಪಾಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಅವಳಿಗೆ, ಇಲ್ಲಾಂದರೆ ಬೋರ್ ಆಗ್ತಾ ಇತ್ತು. ಸೊ ಊರಿಗೂ ಹೋಗಬೇಕು, ಯಾವಾಗ ಹೋಗ್ತೀನಿ ನೋಡೋಣ, ಕಾಯ್ತಾ ಇದ್ದೀನಿ ಯಾವಾಗ ಹೋಗೋದು ಅಂತ. ಒಂದು ಮದುವೆಗೂ ಕೂಡ ಹೋಗೋದಿದೆ, ಸೊ ಆ ಟೈಮ್ಗೆ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಬನ್ನಿ ನಾವು ಕೆಳಗಡೆ ಹೋಗಿ ಬರೋಣ. ಹೊಡಿತಾ ಇದ್ದ ಅಲ್ಲಿ ಟೆರೆಸ್ ಮೇಲೆ ಹೊಡೆದಷ್ಟು ಈಸಿ ಆಗ್ಲಿಲ್ಲ ಇಲ್ಲಿ. ಬಾ 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 ಅನಗ ಮುನ್ನೋಡು, ಮುಂದೆ ನನ್ನ ನೋಡು, ಮುನ್ನೋಡು. ಎಷ್ಟು ಚಂದ ಮೋಡ. ವಾವ್. ಹಾಗೆ ಕಮೆಂಟಲ್ಲಿ ಒಂದೇ ಪ್ರಶ್ನೆ, ಊರಿಗೆ ಯಾವಾಗ ಹೋಗ್ತೀರಾ, ಊರಿನ ಬ್ಲಾಗ್ಸ್ ಯಾವಾಗ ಬರುತ್ತೆ, ರಜಾ ಇದೆ ಅಲ್ವಾ, ಮಗಳ ಜೊತೆ ಊರಿಗೆ ಹೋಗಿ ಎಂಜಾಯ್ ಮಾಡಿ ಅಂತೇಳಿ ಸಾಕಷ್ಟು ಜನ ನನಗೆ ವ್ಯೂವರ್ಸು ಕಮೆಂಟಲ್ಲಿ ಕೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಇದಕ್ಕೆ ರಿಪ್ಲೈ ಮಾಡೋಣ ಅಂತ ಅನಿಸ್ತು. ಹೌದು, ನನಗೂ ಕೂಡ ಅನಿಸುತ್ತೆ ಊರಿಗೆ ಹೋಗಬೇಕು, ಊರಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೇಳಿ. ಆದರೆ ಸಮಸ್ಯೆ ಏನಾಗಿದೆ ಅಂದರೆ, ಅನಗ ಏನು ಹೇಳ್ತಾಳೆ ಅಂದರೆ, ಅಪ್ಪ ಬರಬೇಕು ನಮ್ಮ ಜೊತೆ, ಅಪ್ಪ ಬಂದರೆ ಮಾತ್ರ ನಾನು ಊರಿಗೆ ಬರ್ತೀನಿ, ನನಗೂ ಊರಿಗೆ ಹೋಗಬೇಕು, ಆದರೆ ಎಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ ಹೇಳ್ತಾಳೆ. ಸೊ ಹಾಗಾಗಿ ನಾನು ಕಾಯ್ತಾ ಇದ್ದೀನಿ ಯಾವಾಗ ಊರಿಗೆ ಹೋಗೋದು ಅಂತ. ನಮಗೊಂದು ಮದುವೆ ಅಟೆಂಡ್ ಮಾಡೋದಿದೆ, ಆ ಟೈಮ್ನಲ್ಲೇ ಹೋದರೆ ಇವರು ಕೂಡ ರಜೆ ಹಾಕ್ತಾರೆ. ಸೊ ಇವರಿಗೆ, ಅವಳಿಗೆ ರಜೆ ಇದೆ ಅಂತ ಇವರು ತುಂಬ ದಿನ ರಜೆ ಹಾಕೋಕ್ಕಾಗಲ್ಲ ಅಚ್ಚುತ್ತವರು. ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ನೀವು ಆರಾಮಾಗಿ ಹೋಗಿ ಉಳ್ಕೊಂಡ್ ಬನ್ನಿ ಅಂತ ಅವಳಿಗೆ ಹೇಳ್ತಾರೆ. ಆದರೆ ಅವಳು, ಇಲ್ಲ ಅಪ್ಪ ನೀವು ಬರಬೇಕು, ಎಲ್ಲರೂ ಒಟ್ಟಿಗೆ ಹೋಗಬೇಕು, ನಾನು ಅಂದರೆ ಅಮ್ಮನ ಜೊತೆ ಒಂದೇ ನಾನು ಹೋಗಲ್ಲ, ನಾವು ಮೂವರು ಒಟ್ಟಿಗೆ ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ. ಸರಿ, ಮತ್ತೆ ನಾನು ಹಾಗೆ ಕರ್ಕೊಂಡು ಹೋದ್ರೆ ಅಲ್ಲೋಗಿ ಅಳ್ತಾ ಕುತ್ಕೊಂಡ್ರೆ ಅಪ್ಪ ಯಾವಾಗ ಬರ್ತಾರೆ, ಅಪ್ಪ ಬೇಕು ಅಂತ ಹೇಳಿದ್ರೆ ಅಷ್ಟು ಸಡನ್ನಾಗಿ ವಾಪಸ್ ಬರೋಕ್ಕೂ ಎಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ನಾನು ನಮ್ಗೆ ಯಾವಾಗ ಇವರಿಗೆ ಯಾವಾಗ ರಜೆ ಹಾಕ್ತಾರೋ ಆವಾಗೇ ಹೋದರೆ ಆಯಿತು ಅಂತ ಕಾಯ್ತಾ ಇದ್ದೀನಿ. ಮತ್ತೊಂದೇನು ಅಂದರೆ, ಮೇನ್ ವಿಷಯ ಏನು ಅಂದರೆ, ನಮಗಿಲ್ಲ ಅಷ್ಟೊಂದು ಸೆಕೆ ಆಗ್ತಾ ಇಲ್ಲ. ಸೆಕೆ ಆದರೆ ದಿನಗಳೇ ಕಳೀತಾ ಇರಲಿಲ್ಲ, ಬಟ್ ಈ ಸಲ ತುಂಬ ಸೆಕೆ ಕಡಿಮೆ ಇದೆ. ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು ಅಂದರೆ, ಇಲ್ಲಿ ಟಾಪ್ ಫ್ಲೋರ್ ಆದರೂ ಕೂಡ ಅಷ್ಟೊಂದು ಸೆಕೆ ಆಗ್ತಾ ಇಲ್ಲ. ಸ್ವಲ್ಪ ಮಧ್ಯಾಹ್ನ ಮೇಲೆಲ್ಲ ಸ್ವಲ್ಪ ಸೆಕೆ ಇದ್ರೂ ಕೂಡ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅಷ್ಟೊಂದು ಸೆಕೆ ಇಲ್ಲ. ನಮಗೆ ಇಲ್ಲಿ ಪಕ್ಕದಲ್ಲಿ ತುಂಬ ಮರಗಳಿದೆ, ಈ ಅಶ್ವತ್ಥ ಮರ ಮತ್ತು ಸುಮಾರಷ್ಟು ತುಂಬ ಮರಗಳು ತುಂಬ ಚೆನ್ನಾಗಿ ಚಿಗುರ್ಕೊಂಡಿದೆ, ಚೆನ್ನಾಗಿ ಗಾಳಿ ಬೀಸುತ್ತೆ. ಸೊ ಮೇ ಬಿ ಹೋದ ವರ್ಷ ಅಲ್ಲೇ ಮರ ಇತ್ತು, ಆದರೂ ಕೂಡ ಏನೋ ಗೊತ್ತಿಲ್ಲ, ಈ ವರ್ಷ ಸ್ವಲ್ಪ ಸೆಕೆ ಕಡಿಮೆ ಇದೆ, ಹಾಗಾಗಿ ದಿನಗಳು ಪಟ ಪಟ ಕಳೀತಾ ಇದೆ. ಸೊ ಅದು ಒಂದು ಕಾರಣ. ಇಲ್ಲಾಂದರೆ ತುಂಬ ಸೆಕೆ ಆಗ್ತಾ ಇದೆ, ಊರಿಗಾದರೂ ಹೋಗೋಣ ಅಂತ ಅನಿಸ್ತಿತ್ತು, ಏನೋ ಗೊತ್ತಿಲ್ಲ. ಹಾಗೆ ನನಗೂ ಕೂಡ ಅದೇ ಥರ ರೂಢಿ, ಊರಿಗೆ ಹೋಗೋದು ಅಂದರೆ ನಾವು ಮೂವರು ಒಟ್ಟಿಗೆ ಹೋಗೋದು, ಒಂದು 8 ದಿನ ಉಳ್ಕೊಂಡು ಬಂದ್ಬಿಡೋದು ಅಂತ ಹೇಳಿ. ತುಂಬ ದಿನ ನಾನು ಇವ್ರನ್ನ ಬಿಟ್ಟು, ಅಂದರೆ ಹೇಗೆ ಅಡುಗೆ ಮಾಡ್ಕೊಳ್ತಾರೋ, ಏನು ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರೋ, ಹೀಗೆಲ್ಲ ನನಗೂ ಕೂಡ ಅನಿಸುತ್ತೆ. ಸೊ ಹಾಗಾಗಿ ಅದೇ ಥರ ರೂಢಿ ಆಗಿಬಿಟ್ಟಿದೆ ನಮಗೆ. ಇವ್ರು ಹೋಗಿ, ಅಚ್ಚುತವ್ರು ಹೋಗು ಅಂತ ಹೇಳ್ತಾ ಇರ್ತಾರೆ, ಬಟ್ ನಾನೇ ಹೋಗಲ್ಲ. ಇಟ್ಸ್ ಓಕೆ, ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತೇಳಿ ಹೇಳ್ತೀನಿ. ಅದೇ ಇವಳಿಗೂ ಕೂಡ, ಅನಗಂಗೂ ಕೂಡ ರೂಢಿ ಆಗಿಬಿಟ್ಟಿದೆ. ಅಪ್ಪ ಬಂದರೆ ಮಾತ್ರ ಹೋಗೋದು, ನನಗೆ ಎಲ್ಲರೂ ಬೇಕು, ಅಪ್ಪ ಅಮ್ಮ ಇಬ್ಬರು ಬೇಕು ಎಲ್ಲ ಹೇಳ್ತಾಳೆ. ಸರಿ ಅಂಥೇಳಿ ನಾವು ಒಂದು ಟೈಮಿಗೆ ಹೋಗೋಣ ರಜೆ ಮುಗಿಯೋದ್ರೊಳಗೆ ಅಂತ ಅಂದ್ಕೊಂಡಿದ್ದೀವಿ. ಒಂದು 8 ದಿನ ಉಳ್ಕೊಂಡು ವ್ಲಾಗ್ಸ್ ಎಲ್ಲ ಖಂಡಿತ ಮಾಡ್ಕೊಂಬರ್ತೀನಿ. ಒಂದು 8 ದಿನದಲ್ಲಿ ಸಾಕಷ್ಟು ವ್ಲಾಗ್ಗಳನ್ನು ಮಾಡ್ಬೋದು, ಎಲ್ಲ ಊರಿನ ವ್ಲಾಗ್ಸನ್ನು ನೋಡ್ಬೋದು ನೀವು. ಕಂಟಿನ್ಯೂಸ್ ಆಗಿ ಹಾಕ್ತೀನಿ, ಬಟ್ ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಲೇಟ್ ಅಷ್ಟೇ. ಈಗಾಗಲೇ ಸಾಕಷ್ಟು ಜನ ಊರಿಗೆ ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅಂದರೆ ಸ್ಕೂಲ್ ರಜೆ ಇದ್ದಾಗಲೇ ಅಲ್ವಾ ಊರಿಗೆ ಹೋಗೋಕ್ಕೆ, ತುಂಬ ದಿನ ಉಳ್ಕೊಳ್ಳೋಕೆ ಸಾಧ್ಯ. ಸೊ ಹಾಗಾಗಿ ಎಲ್ಲರೂ ಎಂಜಾಯ್ ಮಾಡಿ, ಯಾರೆಲ್ಲ ಊರಿಗೆ ಹೋಗಿದ್ದೀರಾ ಚೆನ್ನಾಗಿ ಎಂಜಾಯ್ ಮಾಡಿ. ನಾವು ಆದಷ್ಟು ಬೇಗ ಹೋಗ್ತೀವಿ, ಆದಷ್ಟು ಬೇಗ ವ್ಲಾಗ್ಸನ್ನು ಕೂಡ, ಹಳ್ಳಿ ವ್ಲಾಗ್ಸನ್ನು ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಬೆಂಗಳೂರಲ್ಲಿ ನಾನು ಸ್ವಲ್ಪ ದಿನ ಇರಬೇಕಾಗುತ್ತೆ. ಹಾಗೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೇ ಬಿಡುತ್ತೆ, ಜೂನ್ 1 ನನಗೊಂದು ಸ್ಕೂಲ್ ಸ್ಟಾರ್ಟು.
ಹಾಗೆ ಅವಳಿಗೆ ಸ್ವಲ್ಪ ಹೋಮ್ವರ್ಕು ಅಂದರೆ ರಿವಿಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. A to Z 1 to 20 ಹೀಗೆ ಡೈಲಿ ಒಂದು ಸ್ವಲ್ಪ ಬರೆಸ್ತೀನಿ. ಸೊ ಅದು ಮರ್ತು ಹೋಗಬಾರ್ದು ಅಂತ ಅವರೇನು ಬರೆಸಿ ಅಂತ ಹೇಳಿಲ್ಲ, ನೋಟ್ಬುಕ್ ಕೊಟ್ಟಿದ್ರು. ಸೊ ನಾನು ಅದರಲ್ಲೇ ಬರೆಸ್ತಾ ಇದ್ದೀನಿ. ಸೊ ಹೀಗೆ ದಿನಗಳು ಹೋಗ್ತಾ ಇದೆ. ಎಸ್, ಇಷ್ಟೇ ಇವತ್ತಿನ ವ್ಲಾಗು. ತುಂಬ ಜನ ಊರಿಗೆ ಯಾಕೆ ಹೋಗಿಲ್ಲ ಅಂತ ಕೇಳ್ತಾ ಇದ್ದಿದ್ದರಿಂದ ನಾನು ಹೇಳಿದೆ ಅಷ್ಟೇ. ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವ್ಲಾಗ್ಗಳು ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.